ನಮಸ್ತೆ ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಚಾನಲ್ ಅಮೃತಸಾರ ಆ್ಯಂಡ್ ಆದಿನಾರಾಯಣ ಇದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರಿಯ ವೀಕ್ಷಕರೇ, ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಮನೆಯವರಿಗೆ, ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ, ನಿಮಗೆ ಪರಿಚಯ ಇರುವವರಿಗೆ ಎಲ್ಲರಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ, ನಮ್ಮ ವಿಡಿಯೋಸ್ಗಳಿಗೆ ಲೈಕ್ ಕೊಡೋದಕ್ಕೆ ಮತ್ತು ನಮ್ಮ ವಿಡಿಯೋಸ್ನ ನೋಡೋದಕ್ಕೋಸ್ಕರ ಹೇಳಿ ನೀವು ಸಹ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವಿಡಿಯೋಸ್ಗಳನ್ನ ನೋಡಿ. ವೀಕ್ಷಕರೇ, ಇವತ್ತು ನಾವು ಗಾಯತ್ರಿ ಮಂತ್ರವನ್ನು ಹೇಗೆ ಉಚ್ಚಾರ ಮಾಡುವುದು, ಗಾಯತ್ರಿ ಮಂತ್ರದ ಉಪಯೋಗಗಳೇನು, ಗಾಯತ್ರಿ ಮಂತ್ರವನ್ನು ಮಾಡುವಾಗ ಹೇಗೆ ಕೂರುವುದು, ಗಾಯತ್ರಿ ಮಂತ್ರವನ್ನು ಮಾಡುವಾಗ ನಮ್ಮ ಮುಖ ಯಾವ ದಿಕ್ಕಿನ ಕಡೆಗೆ ಇರಬೇಕು, ಗಾಯತ್ರಿ ಮಂತ್ರವನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಯಾರು ಮಾಡಬೇಕು, ಯಾರು ಮಾಡಬಾರದು, ಗಾಯತ್ರಿ ಮಂತ್ರವನ್ನು ನಾವು ಮಾಡುವುದರಿಂದ ನಮಗಾಗುವ ಉಪಯೋಗಗಳೇನು, ಗಾಯತ್ರಿ ಮಂತ್ರದ ಮೂಲವೇನು, ಗಾಯತ್ರಿ ಮಂತ್ರವು ಯಾರಿಂದ ನಮಗೆ ದೊರೆತಿದೆ, ಗಾಯತ್ರಿ ಮಂತ್ರವು ನಮಗೆಲ್ಲರಿಗೂ ಯಾವ ಶುಭ ಫಲವನ್ನು ತಂದುಕೊಡುತ್ತದೆ, ಗಾಯತ್ರಿ ಮಂತ್ರವು ನಮಗೆ ನಮ್ಮ ಜೀವನದಲ್ಲಿ ಬೇಕಾಗಿರುವಂತಹ ಸುಖ, ಸಮೃದ್ಧಿ, ಸಂತೋಷ, ನಮ್ಮ ಎಲ್ಲ ಇಚ್ಛೆಗಳನ್ನು ಪೂರೈಸುವ ಒಂದು ದಿವ್ಯ ಶಕ್ತಿಯು ಗಾಯತ್ರಿ ಮಂತ್ರದಲ್ಲಿದೆ. ಹಾಗಾಗಿ ಗಾಯತ್ರಿ ಮಂತ್ರವನ್ನು ನಾವು ಹೇಗೆಂದರೆ ಹಾಗೆ ಉಚ್ಚಾರ ಮಾಡುವುದರಿಂದ, ಚಾಂಟ್ ಮಾಡುವುದರಿಂದ ನಮಗೆ ಫಲ ದೊರೆಯುವುದಿಲ್ಲ. ಇದನ್ನು ಸರಿಯಾದ ಕ್ರಮದಲ್ಲೇ ಮಾಡಬೇಕು. ನಾವೆಲ್ಲರೂ ಅಡುಗೆಯನ್ನು ಮಾಡುತ್ತೇವೆ, ಸರಿ ಇಲ್ಲ ಎಂದರೆ ನಾವು ಈ ಅಡುಗೆಯನ್ನು ತಿನ್ನುವುದಿಲ್ಲ, ನಾವು ಈ ಊಟವನ್ನು ಮಾಡುವುದಿಲ್ಲ ಎಂದು ಅದರಲ್ಲಿ ನ್ಯೂನ್ಯತೆಗಳನ್ನು ಹೇಗೆ ಕಂಡುಹಿಡಿಯುತ್ತೇವೋ ಹಾಗೆ ದೇವರು ನಮ್ಮ ನ್ಯೂನ್ಯತೆಗಳನ್ನು ಕಂಡುಹಿಡಿಯುವುದಿಲ್ಲ. ಆದರೆ ನಾವು ದೇವರನ್ನು ಒಲಿಸಿಕೊಳ್ಳಬೇಕಲ್ಲವೇ? ನಾವು ಸರಿಯಾದ ರೀತಿಯಲ್ಲಿ ಗಾಯತ್ರಿಯನ್ನು ಮಾಡುವುದರಿಂದ ದೇವರು ನಮಗೆ ಒಲಿಯುತ್ತಾರೆ, ನಮ್ಮ ಇಚ್ಛೆಗಳನ್ನು ಈಡೇರಿಸುತ್ತಾರೆ. ಹಾಗಾದರೆ ಇವಾಗ ನಾವು ನಮ್ಮ ಪೂಜ್ಯರಿಂದ ಗಾಯತ್ರಿ ಮಂತ್ರದ ಬಗ್ಗೆ, ಅದರ ಮಹಾತ್ಮೆ, ಗಾಯತ್ರಿ ಮಂತ್ರವನ್ನು ಹೇಗೆ ಹೇಳುವುದು, ಗಾಯತ್ರಿ ಮಂತ್ರವನ್ನು ಹೇಗೆ ಮಾಡುವುದು ಎನ್ನುವುದನ್ನು ತಿಳಿದುಕೊಳ್ಳೋಣ. ಗಾಯತ್ರಿ ಮಂತ್ರವನ್ನ ನಾವು ಉಚ್ಚಾರಣೆ ಮಾಡುವುದಕ್ಕಿಂತ ಮುಂಚೆ ಓಂ ಎನ್ನುವ ಮಂತ್ರವನ್ನು ಜಪ ಮಾಡಬೇಕು. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಗಾಯತ್ರಿ ಮಂತ್ರವನ್ನ ಜಪ ಮಾಡುವುದಕ್ಕೆ ಮುಂಚೆ ಆಸನ ಶುದ್ಧೀಕರಣವನ್ನ ಮಾಡಿಕೊಳ್ಳಬೇಕು. ಉತ್ತಮವಾದ ಕಲಶೋದಕವನ್ನು ಸ್ಥಾಪನೆ ಮಾಡಬೇಕು. ಕಲಶೋದಕದಲ್ಲಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಂ ಕುರು ಎಂದು ಎಲ್ಲ ನದಿಗಳ ಆವಾಹನೆಯನ್ನು ಮಾಡಿಕೊಂಡು ಅದರಲ್ಲಿ ಇರುವ ನೀರಿನಿಂದ ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಿ ಶುಭ್ರವನ್ನು ಮಾಡಿಕೊಂಡು
ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ತ್ರಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷ ಸಭಾಖ್ಯ ಅಭ್ಯಂತರ ಶುಚಿ ಎಂದು ಎಲ್ಲಾ ಕಡೆಗೂ ನೀರನ್ನ ಪ್ರೋಕ್ಷಣೆ ಮಾಡಬೇಕು. ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ, ಪೂಜಾ ವಸ್ತುಗಳ ಮೇಲೆ ನಾವು ನೀರನ್ನ ಪ್ರೋಕ್ಷಣೆ ಮಾಡಬೇಕು. ದೇವಾನಾಂ ಸಂಪ್ರೋಕ್ಷ, ದೇವರ ಮೇಲ್ಗಡೆ ಆ ನೀರನ್ನ ಪ್ರೋಕ್ಷಣೆಯನ್ನು ಮಾಡಬೇಕು. ಆತ್ಮಾನಾಂ ಸಂಪ್ರೋಕ್ಷ, ನಮ್ಮ ಮೇಲೆ ಆ ನೀರನ್ನ ಪ್ರೋಕ್ಷಣೆಯನ್ನ ಮಾಡ್ಕೋಬೇಕು. ಇದಾದ ನಂತರ ನಾವು ಕುಳಿತುಕೊಳ್ಳುವ ಜಾಗ ಈಗಾಗಲೇ ತಿಳಿಸಿರುವಂತೆ ಪೂರ್ವ ದಿಕ್ಕಿಗೆ ಮುಖವನ್ನ ಮಾಡಿ ಕುಳಿತುಕೊಳ್ಳಬೇಕು. ಯಾವ ಯಾವ ದಿಕ್ಕಿನಲ್ಲಿ ಕುಳಿತು ಜಪವನ್ನು ಮಾಡುತ್ತೇವೋ ಆ ಪ್ರಕಾರವಾಗಿ ನಮಗೆ ಫಲಗಳು ದೊರಕುತ್ತದೆ. ನಾವು ಯಾವ ಯಾವ ಆಸನಗಳನ್ನು ಹಾಕಿಕೊಳ್ಳುತ್ತೇವೆಯೋ ಅದರಂತೆ ಫಲಗಳು ದೊರಕುತ್ತದೆ. ಇಲ್ಲಿ ಆಸನ ಎಂದರೆ ಯೋಗಾಸನ ಎಂದು ಅರ್ಥ ಬರುವುದಿಲ್ಲ. ನಾವು ಕುಳಿತುಕೊಳ್ಳುವ ಪೀಠಕ್ಕೆ ಆಸನ ಎಂದು ಕರೆಯುತ್ತೇವೆ. ಇದರಲ್ಲಿ ನಾವು ಉಡುಗೆ ಮಾಡಬೇಕಾದ ಬಣ್ಣ ಯಾವುದು ಅಂತಂದರೆ ಪೀತಾಂಬರ, ಹಳದಿ, ಬೇಜೆಂತ ಹಸಿರು ಬಣ್ಣದ ಬಟ್ಟೆಗಳನ್ನ ನಾವು ಹಾಕಿಕೊಂಡು ಅನಂತರದಲ್ಲಿ ನಾವು ಗಾಯತ್ರಿ ಮಂತ್ರವನ್ನ ಜಪವನ್ನ ಮಾಡಬೇಕು. ಬೆಳಗಿನ ಹೊತ್ತಿನಲ್ಲಿ ನಮ್ಮ ಸ್ವಾಧಿಷ್ಠಾನ ಚಕ್ರದ ಕಡೆಗೆ ಕೈಯನ್ನ ಇಟ್ಟುಕೊಂಡು ಜನಿವಾರವನ್ನ ಹಿಡಿದುಕೊಂಡು ಜಪವನ್ನ ಮಾಡಬೇಕು. ಮಧ್ಯಾಹ್ನದ ಹೊತ್ತಿನಲ್ಲಿ ಹೃದಯದಲ್ಲಿ ಕೈಯ ಇಟ್ಟುಕೊಂಡು ಜನಿವಾರವನ್ನು ಇಟ್ಟುಕೊಂಡು ಜಪವನ್ನ ಮಾಡಬೇಕು. ಸಂಜೆ ಹೊತ್ತಿನಲ್ಲಿ ಆಕಾಶದ ಕಡೆಗೆ ಕೈಯನ್ನ ಮಾಡಿಕೊಂಡು ಜನಿವಾರವನ್ನು ಮೇಲೆ ಇಟ್ಟುಕೊಂಡು ನಾವು ಗಾಯತ್ರಿ ಮಂತ್ರವನ್ನ ಮಾಡಬೇಕು. ಗಾಯತ್ರಿ ಮಂತ್ರವನ್ನ ಜಪ ಮಾಡಬೇಕಾದರೆ ಪರಿಶುದ್ಧವಾದ ಮನಸ್ಸು ಇರಬೇಕು. ಹಾಗೂ ನಮ್ಮ ಪರಿಸರವು ಕೂಡ ಶುಭ್ರವಾಗಿರಬೇಕು. ಇದರಲ್ಲಿ ಕೀಲಕ ಎಂದು ಬರುತ್ತದೆ. ನಾವು ಮನೆಗೆ ಬೀಗವನ್ನ ಹಾಕಿ ಒಳಗಡೆ ಬರಲು ಸಾಧ್ಯವಾಗುವುದಿಲ್ಲ, ಹೊರಗಡೆ ಹೋಗಲು ಸಾಧ್ಯವಾಗುವುದಿಲ್ಲ. ಅದೇ ತರಹ ಗಾಯತ್ರಿ ಮಂತ್ರವನ್ನ ಉಚ್ಚಾರಣೆ ಮಾಡಲು ಮುಂಚೆ ಸಂಕಲ್ಪ ಪೂರ್ವಕವಾಗಿ ಕೀಲಕವನ್ನ ತೆಗೆಯಬೇಕು. ಕೀಲಕವನ್ನ ಹೇಳಿದ ತದನಂತರದಲ್ಲಿ ಮಾತ್ರ ಗಾಯತ್ರಿ ಮಂತ್ರವನ್ನ ಮಾಡಬೇಕು. ಗಾಯತ್ರಿ ಮಂತ್ರವನ್ನ ಮಾಡಿದರೆ ಅತಿ ಶೀಘ್ರದಲ್ಲಿ ಫಲ ಸಿಗುವುದರಲ್ಲಿ ಸಂಶಯಕ್ಕೆ ಆಸ್ಪದವಿಲ್ಲ ಎಂದು ಅನಾದಿ ಕಾಲಗಳಿಂದ ಋಷಿ ಮುನಿಗಳು ಹೇಳಿದ್ದಾರೆ. ಆ ಗಾಯತ್ರಿ ಮಂತ್ರದಲ್ಲಿ ಅನೇಕ ವಿಧವಾದ ಗಾಯತ್ರಿ ಮಂತ್ರಗಳಿದೆ. ಅತಿ ಮುಖ್ಯವಾದದ್ದು ಒಂದು ಮೂಲ ಮಂತ್ರ. ಆ ಮೂಲ ಮಂತ್ರದ ಜೊತೆಯಲ್ಲಿ ನಮಗೆ 5 ತರಹದ ಗಾಯತ್ರಿ ಮಂತ್ರಗಳು ಬರುತ್ತದೆ. ಇದರಲ್ಲಿ ನಾವು ವಿಶಿಷ್ಟವಾದಂತಹ ಮಂತ್ರಗಳನ್ನು ನಾವು ಜಪವನ್ನ ಮಾಡಲು ಪ್ರಾರಂಭ ಮಾಡಿದರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಎನ್ನುವುದರಲ್ಲಿ ಸಂಶಯವೇ ಇರುವುದಿಲ್ಲ. ಆದ್ದರಿಂದ ಇವೆಲ್ಲರೂ ಗಾಯತ್ರಿ ಮಂತ್ರವನ್ನ ಸರಿಯಾದ ಕ್ರಮದಿಂದ ಉಚ್ಚಾರಣೆಯನ್ನು ಮಾಡಿದರೆ ನಿಮಗೆಲ್ಲರಿಗೂ ಅತಿ ಶೀಘ್ರದಲ್ಲಿ ಫಲ ದೊರಕುತ್ತದೆ. ನಿಮಗೆ ಅತಿ ಶೀಘ್ರದಲ್ಲಿ ಫಲ ದೊರಕಬೇಕಾದರೆ ಸರಿಯಾದ ಕ್ರಮದಿಂದ ಗಾಯತ್ರಿ ಮಂತ್ರವನ್ನ ಉಚ್ಚಾರಣೆಯನ್ನ ಮಾಡಬೇಕು. ಅನುಲೋಮ ವಿಲೋಮಗಳನ್ನ ಮಾಡಿಕೊಂಡು ಅನಂತರದಲ್ಲೇ ಗಾಯತ್ರಿ ಮಂತ್ರವನ್ನ ಸ್ಪಷ್ಟವಾಗಿ
ಕೈಯಲ್ಲಿ ಹಿಡಿದುಕೊಂಡು ಉಂಗುರದ ಬೆರಳಿನ ಮಧ್ಯಭಾಗದಿಂದ ಪ್ರಾರಂಭವನ್ನ ಮಾಡಿ ಕೆಳಗಡೆಗೆ ಬಂದು ಅನಂತರ ಕಿರು ಬೆರಳಿನ ಕಡೆಗೆ ಮೂರನೇ ಭಾಗಕ್ಕೆ ಬಂದು ಅಲ್ಲಿಂದ ಮೇಲೆ ಬರಬೇಕು. ತುದಿಗೆ ಬಂದ ನಂತರ ಮತ್ತೆ ಉಂಗುರದ ಬೆರಳಿನಲ್ಲಿ ಬರಬೇಕು. ಉಂಗುರದ ಬೆರಳಿನ ತುದಿಯಿಂದ ಮಧ್ಯದ ಬೆರಳು ಅಲ್ಲಿಗೆ ಬರಬೇಕು. ಮಧ್ಯದ ಬೆರಳಿನಿಂದ ಗುರು ಬೆರಳು ಇಂಡೆಕ್ಸ್ ಫಿಂಗರ್ ಅಂದ್ರೆ ತೋರು ಬೆರಳು ಅಲ್ಲಿಗೆ ಬರಬೇಕು. ಅಲ್ಲಿಂದ ಕೆಳಗಡೆ ಬರಬೇಕು. ಸೊ ಹೀಗೆ ಮಾಡುವುದರಿಂದ 10 ಭಾಗಗಳು ಇದರಲ್ಲಿ ಸೇರುತ್ತದೆ. ಗಾಯತ್ರಿಯನ್ನು 10 ಬಾರಿ ಮಾಡಿದರೆ 1 ಸಲ ಅರ್ಘ್ಯವನ್ನು ಕೊಡಬೇಕು. ಈ ಕ್ರಮದಿಂದ ಯಾರು ಮಾಡುತ್ತಾರೋ ಅವರಿಗೆ ಫಲಗಳು ಸಿಗುತ್ತದೆ. ಗಾಯತ್ರಿ ಮಂತ್ರವನ್ನ ಅನೇಕ ಜನಗಳು ಹೇಳುತ್ತಾರೆ. ಮನೆಯಲ್ಲಿ ಅಲಾರಾಮ್ ಹೊಡೆಯೋದಕ್ಕೆ ಗಾಯತ್ರಿ ಮಂತ್ರವನ್ನ ಇಟ್ಟಿದ್ದಾರೆ. ಕಾಲಿಂಗ್ ಬೆಲ್ ಮಾಡೋದಕ್ಕೂ ಗಾಯತ್ರಿ ಮಂತ್ರವನ್ನ ಇಟ್ಟಿದ್ದಾರೆ. ಗಾಯತ್ರಿ ಮಂತ್ರದ ಪವಿತ್ರತೆಯನ್ನ ನಾವು ಕಾಪಾಡಬೇಕಾಗಿದೆ. ಅದನ್ನು ಕಾಪಾಡಿದ್ರೆ ಧರ್ಮವನ್ನ ನಾವು ಕಾಪಾಡಿದ್ರೆ ಆ ಧರ್ಮ ನಮ್ಮನ್ನ ಕಾಪಾಡುತ್ತೆ ಅನ್ನೋದ್ರಲ್ಲಿ ಏನು ಸಂಶಯವಿಲ್ಲ ಅಂತ ತಿಳಿಸ್ತಾ ಇದ್ದೀನಿ. ಈಗ ಗಾಯತ್ರಿ ಮಂತ್ರವನ್ನ ಪ್ರಾರಂಭ ಮಾಡೋಣ. ಗಾಯತ್ರಿ ಮಂತ್ರವನ್ನ ಪ್ರಾರಂಭ ಮಾಡೋದಕ್ಕೆ ಓಂ ಮಂತ್ರವನ್ನ ಹೇಳ್ಬೇಕಾಗತ್ತೆ. ಅನಂತರದಲ್ಲೇ ಗಾಯತ್ರಿ ಮಂತ್ರ ಪ್ರಾರಂಭವಾಗುತ್ತೆ. ಗಾಯತ್ರಿ ಮಂತ್ರ ಪ್ರಾರಂಭವಾಗೋದು ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಗಾಯತ್ರಿಯನ್ನ ನಿಮಗೀಗಾಗಲೇ ಗುರುಗಳಿಂದ ಉಪದೇಶವಾಗಿದ್ದರೆ ಉಪದೇಶವನ್ನ ಪಡೆದುಕೊಂಡಂತವರು ಗಾಯತ್ರಿಯನ್ನ ಮಾಡಬಹುದು. ಉಪದೇಶವನ್ನು ಪಡೆಯದೇ ಇದ್ದವರು ಈ ಚಾನೆಲ್ ನಲ್ಲಿರುವ ಸಂಸ್ಥಾಪಕರನ್ನು ನೀವು ಅವರು ಕೊಡುವಂತ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ದ ಪಕ್ಷದಲ್ಲಿ ನಿಮಗೆ ಗಾಯತ್ರಿ ಮಂತ್ರದ ಉಪದೇಶವನ್ನ ಮಾಡಲಾಗುತ್ತೆ. ಗಾಯತ್ರಿ ಮಂತ್ರದ ಉಪದೇಶವನ್ನ ನೀವು ದೀಕ್ಷೆಯನ್ನ ಪಡೆದುಕೊಂಡು ಅನಂತರದಲ್ಲಿ ನೀವು ಜಪ ಮಾಡಬೇಕು ಅಂತ ಹೇಳಿ ನಾನು ನಿಮ್ಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ. ಗಾಯತ್ರಿ ಮಂತ್ರದಲ್ಲಿ ಅನೇಕ ವಿಧಗಳು ಇರೋದ್ರಿಂದ ನಾವು ಒಂದೊಂದನ್ನು ನಾವು ನಿಧಾನವಾಗಿ ಕಲಿಯೋದಕ್ಕೆ ಸಾಧ್ಯವಾಗುತ್ತೆ. ಗಾಯತ್ರಿ ಮಂತ್ರ ನಾವು 2 ಕೈಯನ್ನ ಆಕಾಶದ ಕಡೆಗೆ ಇಟ್ಟುಕೊಂಡು ಪ್ರಾರಂಭವನ್ನ ಮಾಡಿ ಅನಂತರ ಕುಳಿತುಕೊಂಡು ಗಾಯತ್ರಿ ಮಂತ್ರವನ್ನ ಮಾಡಬೇಕು. ಈ ಗಾಯತ್ರಿ ಮಂತ್ರವನ್ನ ಮೊಟ್ಟ ಮೊದಲು ಕಂಡು ಹಿಡಿದವರು ಈ ಭೂಲೋಕದ ಜನಗಳಿಗೆ ಅನುಕೂಲ ಮಾಡಲು ಸೃಷ್ಟಿ ಮಾಡಿದಂತವರು ವಿಶ್ವಾಮಿತ್ರ ಋಷಿಗಳು. ಗಾಯತ್ರಿ ಮಂತ್ರದ ಸಂಕಲ್ಪವನ್ನ ನಾವು ಹೇಳಬಹುದು. ಈಗ ಗಾಯತ್ರಿ ಮಂತ್ರವನ್ನ ತಿಳಿಸಿದ್ದೀವಿ. ಸರಿಯಾದ ಕ್ರಮದಲ್ಲಿ ಗಾಯತ್ರಿ ಮಂತ್ರಕ್ಕೆ ಕೀಲಕವನ್ನ ನಾನು ಮುಂದಿನ ಎಪಿಸೋಡ್ ನಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಗಾಯತ್ರಿ ಮಂತ್ರವನ್ನ ಹೇಗೆ ಮಾಡೋದು ಅಂತ. ನೀವು ಸಹ ಮನೆಯಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವಿಡಿಯೋಸ್ಗೆ ಲೈಕ್ ಕೊಡಿ, ನಮ್ಮ ವಿಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಜೊತೆ ಶೇರ್ ಮಾಡಿ. ನಮಸ್ತೆ.